ಯಾವಾಗಲೂ ನಾನು ವಿದ್ಯೆನ ನೋಡೋಕೆ ಹೋಗ್ತಿದ್ದೆ, ಬಟ್ ಇವತ್ತು ವಿದ್ಯೆ ನನ್ನನ್ನು ನೋಡೋಕೆ ಬಂದಿದ್ದಾಳೆ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿ ಆ್ಯಂಡ್ ಡೇ 9. ಸೊ ನಾನು ಮಾರ್ನಿಂಗ್ ಎದ್ದು ನನ್ನ ಸ್ಕಿನ್ ರೊಟೀನೆಲ್ಲ ಕಂಪ್ಲೀಟ್ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು ನಾನೊಂದು ಸ್ವಲ್ಪ ಒಂದು ಗ್ಲಾಸ್ ಹಾಟ್ ವಾಟರ್ನ ತೊಗೊಂಡು, ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ನಾಳೆ ಫ್ರೈಡೇ ಅಲ್ವಾ ಅದಕ್ಕೆ. ಸೊ ಬೆಡ್ಶೀಟೆಲ್ಲ ನೀಟಾಗಿ ಮರ್ಚಿ ಎತ್ತಿಟ್ಟು, ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸಿ, ಪಾತ್ರೆ ಎಲ್ಲ ತೊಳಿಬೇಕಿತ್ತು, ಪಾತ್ರೆ ಎಲ್ಲ ತೊಳೆದಿಟ್ಟು, ಮತ್ತು ನನ್ನ ತಂಗಿಗೆ ಸ್ವಲ್ಪ ಬಟ್ಟೆ ಒಗೆಯೋದಕ್ಕೆ ಹೆಲ್ಪ್ ಮಾಡ್ತಿದ್ದೆ. ಹೆಲ್ಪ್ ಮಾಡಿ ಮತ್ತು ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಬಂದೆ. ಮತ್ತು ನಾನು ಫ್ರೆಶ್ ಅಪ್ ಆಗಿ ಬಂದೆ ಅಷ್ಟರೊಳಗೆ ನಮ್ಮ ಪಪ್ಪ ಆನೆಕಲ್ಗೆ ಹೋಗಿದ್ರು, ಅವರು ಬಂದರು. ಸೊ ಆನೆಕಲ್ಗೆ ಏನಕ್ಕೆ ಹೋಗಿದ್ರು ಅಂದರೆ ಇನ್ನೊಂದು ಸ್ಪೆಕ್ಸು ಬಂದಿತ್ತಂತೆ. ಸೊ ಅವ್ರು ಕಾಲ್ ಮಾಡಿದರು, ಸ್ಪೆಕ್ಸ್ ಬುಕ್ ಮಾಡಿದರು ಅವರು. ಸೊ ಫಸ್ಟ್ ಸ್ಪೆಕ್ಸು ನಾನು ಸೆಲೆಕ್ಟ್ ಮಾಡಿದ್ದು, ನನಗೆ ತುಂಬ ಇಷ್ಟ ಆಯಿತು ಸ್ಪೆಕ್ಸ್ ಅದು. ಸೊ ಈ ಸ್ಪೆಕ್ಸ್ ನಾನು ಸೆಲೆಕ್ಟ್ ಮಾಡಿದೆ. ತುಂಬ ಪವರ್ ಇತ್ತು, ಏನೂ ಕಾಣಿಸ್ತಾನೆ ಇರಲಿಲ್ಲ. ಅವಳು ಸ್ಪೆಕ್ಸ್ ಹಾಕ್ಕೊಂಡು ನನಗೆ ಎಲ್ಲ ಮಂಜು ಕಾಣಿಸ್ತಿತ್ತು. ಅದಾದ್ಮೇಲೆ ಮತ್ತೆ ಇನ್ನೊಂದು ಸ್ಪೆಕ್ಸ್, 2 ಸ್ಪೆಕ್ಸ್ ತೊಗೊಂಡಿದ್ಲು ಅವಳು. 2 ಸ್ಪೆಕ್ಸ್ ಬೇಕು ನನಗೆ ಅಂತ ಹೇಳಿ. ಇನ್ನೊಂದು ಸ್ಪೆಕ್ಸ್ ಅದು ಚೆನ್ನಾಗಿತ್ತು, ಅದು ನೈನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನೊಂದು ಸ್ಪೆಕ್ಸು. ಸೊ ಆ ಸ್ಪೆಕ್ಸ್ನ ಹಾಕ್ಕೊಂಡು ನೋಡಿ 2 ಚೆನ್ನಾಗಿದೆ ಅಂತ ಹೇಳಿ ನಾನು ರೆಡಿಯಾಗಿ ಸ್ಟುಡಿಯೋಗೆ ಬಂದೆ. ಸ್ಟುಡಿಯೋಗೆ ನನ್ನ ಜೊತೆಯಲ್ಲಿ ವಿದ್ಯಾ ಬಂದಿದ್ಲು. ಯಾವಾಗಲೂ ಪಾಪ ಅವಳನ್ನ ನೋಡೋದಕ್ಕೆ ಮಾತಾಡ್ಸೋಕ್ಕೆ ನಾನು ಹೋಗ್ತಿದ್ದೆ, ಬಟ್ ಇವತ್ತು ಅವಳೇ ಬಂದಿದ್ಲು ನನ್ನ ಮಾತಾಡ್ಸೋದಕ್ಕೆ. ಮತ್ತು ನಮ್ಮ ಪಪ್ಪ ಕಾಲ್ ಮಾಡಿ ಹೋಗಿ ನೈನಂಗೆ ಕರ್ಕೊಬಂದ್ಬಿಡು ಅಂದರು. ಮತ್ತು ನಾನು ವಿದ್ಯಾ ಮನೆಗೆ ಹೋಗಿ ನೈನನ್ನು ಕರ್ಕೊಬಂದ್ವಿ. ಸ್ವಲ್ಪ ಕ್ಲೈಂಟ್ಸ್ ಇದ್ದರು, ಅವ್ರದ್ದು ಸರ್ವಿಸ್ ಇತ್ತು, ಅದನ್ನ ಮುಗಿಸಿ ಸ್ವಲ್ಪ ಆನೆಕಲ್ಗೆ ಹೋಗಬೇಕಿತ್ತು ಅಂತ ಹೇಳಿ ನಾನು ನನ್ನ ತಂಗಿ ಹೋದ್ವಿ. ಹೋಗ್ತಾ ಆನ್ ದ ವೇ ಪೆಟ್ರೋಲ್ ಇರಲಿಲ್ಲ ಗಾಡೀಲಿ, ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದ್ವಿ. ಏನಕ್ಕೆ ಆನೆಕಲ್ಗೆ ಅಂತೆ, ನಾಳೆ ಒಂದು ಟ್ರೆಡಿಷ್ನಲ್ ಸ್ಯಾರಿ ಉಟ್ಕೊಂಡಿರೋದು ಶೂಟ್ ಮಾಡಿಸ್ಬೇಕಿತ್ತು, ಫೋಟೋ ಶೂಟು ಮೇಕಪ್ ಮಾಡಿ. ಅದಕ್ಕೆ ಜುವೆಲ್ಸ್ ಎಲ್ಲ ಏನೂ ಬುಕ್ಕೇ ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಶೂಟ್ ಇರೋದನ್ನೇ ಮರೆತುಬಿಟ್ಟಿದ್ದೆ ನಾನು. ನನ್ನ ತಂಗಿನ ನೆನೆಸೋವರೆಗೂ ನೆನಪಾಗಲಿಲ್ಲ. ಸರಿ ಅಂತೇಳಿ ಜುವೆಲ್ಸ್ ಬುಕ್ ಮಾಡಿಕೊಂಡು ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಂಡು, ಮತ್ತು ಬರ್ತಾ ಇಬ್ಬರೂ 2 ಜ್ಯೂಸ್ ತೊಗೊಂಡು ಅಲ್ಲೇ ಜ್ಯೂಸ್ ಕುಡಿದು, ನಮ್ಮ ಮಮ್ಮಿಗೆ ಹುಷಾರಿಲ್ಲ ಅಂತ ನಮ್ಮ ಪಪ್ಪ ಕಾಲ್ ಮಾಡಿದ್ರು. ಸರಿ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಬಂದ್ವಿ. ನಮ್ಮಮ್ಮ ಹಾಸ್ಪಿಟ್ಲಿಗೆ ಬರಲ್ಲ ಅಂದರು. ಸರಿ ಸ್ವಲ್ಪ ಕೆಲಸಗಳಿತ್ತು, ನಾಳೆ ಬೆಳಗ್ಗೆ ಎಲ್ಲ ಮಾಡೋಕ್ಕಾಗಲ್ಲ, 4 o'clock ಎದ್ದೇಳಬೇಕು ಅಂತ ಬಟ್ಟೆ ಎಲ್ಲ ನೀಟಾಗಿ ಮಚ್ಚಿಟ್ಟು ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಮಲ್ಕೊಳ್ಳೋಣ. ಮತ್ತು ಮಾರ್ನಿಂಗು 4:30ಗೆ ಎದ್ದೇಳಬೇಕು, ಎದ್ದು ಎಲ್ಲ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತ ಹೇಳಿ ಬಟ್ಟೆಗಳನ್ನೆಲ್ಲ ನೀಟಾಗಿ ಮಡಚಿ ಎತ್ತಿಟ್ವಿ. ಎಲ್ಲ ಕೆಲಸ ಮುಗಿಸೋಷ್ಟ್ರೊಳಗೆ ನಂದು 11:30 ಆಗೋಗ್ಬಿಟ್ಟಿತ್ತು. ಸರಿ ಅಂತೇಳಿ ನಾನು ಫೇಸ್ ವಾಶ್ ಮಾಡಿಕೊಂಡು ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ಮಾರ್ನಿಂಗ್ ಬೇಗ ಎದ್ದೇಳಬೇಕು. ಸೊ ಈ ವಿಡಿಯೋ ನಿಮಗೆ ಏನು ಮಾಡ್ತಾಯಿದ್ದೀನಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೇನೆ. ಲವ್ ಯು ಆಲ್.